2024ರಲ್ಲಿ ಫೋನ್‌ಪೇನ ನಾವು ಯಾವ ರೀತಿ ಹೊಸದಾಗಿ ನಾವು ಕ್ರಿಯೇಟ್ ಮಾಡಬೇಕು, ನ್ಯೂ ವರ್ಷನ್ ಅಪ್ಡೇಟ್ ಆಗಿರೋದ್ರಿಂದ ನೀವು ಮೊದಲಿನ ರೀತಿ ಫೋನ್‌ಪೇ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಫೋನ್‌ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು. ನೀವು ಆಲ್ರೆಡಿ ಏನಾದರೂ ಫೋನ್‌ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ನನ್ನ ಒಂದು ಲಿಂಕ್ ಮುಖಾಂತರ ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ. ಸೊ ಲಾಂಗ್ ಪ್ರೆಸ್ ಮಾಡಿ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸರ್ಚ್ ಆದರೂ ಮಾಡ್ಕೊಂಡು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ. ಸೊ ಯೂಟ್ಯೂಬ್ನಲ್ಲಿ ವಿಡಿಯೋನ ನೋಡ್ತಿರ್ತೀರಲ್ವ, ಇದೇ ಒಂದು ವಿಡಿಯೋನ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಾ. ನೋಡುವಂಥ ಟೈಮ್ನಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ, ಟೈಟಲ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಟೈಟಲ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ನನ್ನ ಒಂದು ಲಿಂಕ್ ಮುಖಾಂತರ ನೀವು ಒಂದು ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಈ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಡಿಲೀಟ್ ಮಾಡಿರ್ತೀರಲ್ವ ಆಲ್ರೆಡಿ, ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ. ಸೊ ನನ್ನ ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲು ಇನ್ಸ್ಟಾಲ್ ಮಾಡಿರೋದನ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಮತ್ತು ರೀಚಾರ್ಜ್ ಇರಬೇಕಾಗತ್ತೆ. ಕೆಲವೊಂದು ಸರಿ ಮೆಸೇಜ್ ಸೆಂಡ್ ಆಗೋದಿಲ್ಲ, OTP ಬರೋದಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ನೀವು ಸೇಮ್ ನಂಬರ್ ಇತ್ತು ಅಂತ ಅಂದರೆ ಲಿಂಕ್ ಆಗಿರುವಂಥ ನಂಬರನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ 6 ಡಿಜಿಟ್ ಆರ್ 6 ಡಿಜಿಟ್ OTP ಬರುತ್ತೆ. OTP ಬಂದಿದ್ದ ನಂತರ 5 ಡಿಜಿಟ್ OTP ಬರುತ್ತೆ. OTP ಆಟೋಮೆಟಿಕ್ ತಗೊಂಡಿಲ್ಲ ಅಂದರೆ ಮ್ಯಾನ್ಯಲಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಲೋ ಅಂತ ಇರುತ್ತೆ ನೋಡಿ, ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ದು ಮೇನ್ ಡ್ಯಾಶ್ ಬೋರ್ಡ್ ಏನಾಗುತ್ತೆ ಅಂದರೆ ನಿಮಗೆ ಈ ರೀತಿ ಶೋ ಆಗುತ್ತೆ. ಸೆಂಟ್ರಲ್ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಕೆಲವೊಂದೊಂದು ಸಾರಿ ಸೆಂಟ್ರಲ್ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳದೇ ಇರೋಂಥ ಟೈಮ್ನಲ್ಲಿ ಲೆಫ್ಟ್ ಸೈಡ್ ನಿಮಗೆ ಟಾಪಲ್ಲಿ ಪ್ರೊಫೈಲ್ ಆಪ್ಷನ್ ಇರುತ್ತೆ, ಆ್ಯಡ್ ಅಡ್ರೆಸ್ ಪಕ್ಕದಲ್ಲಿ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಅಂತ ನಿಮಗೆ ರೈಟ್ ಸೈಡಲ್ಲಿ ಪೇಮೆಂಟ್ ಮೆಥಡ್ಸ್ ಹತ್ರ ನಿಮಗೆ ತೋರಿಸುತ್ತೆ. ನೀವು ನೋಡ್ತಿರ್ಬೋದು ಫಸ್ಟ್ ಆಪ್ಷನ್ನೇ ಬ್ಯಾಂಕ್ ಅಕೌಂಟ್ಸ್ ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಕೆಳಗಡೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಅನೇಕ ಬ್ಯಾಂಕ್ಗಳ ನೇಮ್ ಏನಾಗುತ್ತೆ ಅಂತ ಅಂದರೆ ಶೋ ಆಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಕ್ಕಿಲ್ಲ ಅಂದರೆ ಟಾಪಲ್ಲಿ ನಿಮಗೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಟಾಪ್ನಲ್ಲಿ, ಇಲ್ಲಿ ಕ್ಲಿಕ್ ಮಾಡಿ ಬ್ಯಾಂಕ್ ನೇಮ್ ಸರ್ಚ್ ಮಾಡಿದ್ರಿ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಗುತ್ತೆ. ನಾನು ಈ ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ATM ಕಾರ್ಡ್ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ATM ಕಾರ್ಡು 6 ಡಿಜಿಟ್ OTPನ 6 ಡಿಜಿಟ್ ನಂಬರ್ನ ಎಂಟರ್ ಮಾಡಿ ಅಂತ ಕೇಳುತ್ತೆ. ನಿಮ್ಮ ಹತ್ರ ATM ಕಾರ್ಡ್ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಮುಖಾಂತರ ಮಾಡ್ಬೋದು. ಇಲ್ಲಿ ಕೆಳಗಡೆ ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಇರುತ್ತೆ. ಯಾವ ರೀತಿ ನೀವು ಆಧಾರ್ ಕಾರ್ಡ್ ಮುಖಾಂತರ ಫೋನ್ಪೇ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಥವಾ ATM ಕಾರ್ಡ್ ಇದೆ ಅಂತ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ನಿಮ್ಮೊಂದು ATM ಕಾರ್ಡ್ನ ತಗೊಳ್ಳಿ. ATM ಕಾರ್ಡ್ನಲ್ಲಿರುವಂಥ ಲಾಸ್ಟ್ 6 ನಂಬರ್ನ ಎಂಟರ್ ಮಾಡಿ. ನಂತರ ATM ಕಾರ್ಡ್ನಲ್ಲೇ ಇರುತ್ತೆ ವ್ಯಾಲಿಡ್ ಅಪ್ ಟು ಅಂತ ಅಂದ್ಬಿಟ್ಟು, ಅಲ್ಲಿ ಏನಿರುತ್ತೋ ವ್ಯಾಲಿಡ್ ಅಪ್ ಟು ಅದನ್ನು ಎಂಟರ್ ಮಾಡ್ಕೊಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ್ದ ನಂತರ ಇಲ್ಲಿ ರೈಟ್ ಸೈಡ್ ಟಿಕ್ ಮಾರ್ಕ್ ಇರುತ್ತೆ. ಈ ಒಂದು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ 6 ಡಿಜಿಟ್ ಆರ್ 4 ಡಿಜಿಟ್ UPI ಪಿನ್ ಕೇಳುತ್ತೆ. ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಈ ರೀತಿ ಬ್ಯಾಂಕ್ಗಳು 4 ಕೇಳುತ್ತೆ. SBI ಕೆನರಾ ಇವು 6 ಡಿಜಿಟ್ ಕೇಳುತ್ತೆ. ಓಕೆನಾ. ಸೊ 6 ಡಿಜಿಟ್ ಕೇಳ್ತು ಅಂತಂದರೆ 6 ನಂಬರ್ ನಿಮಗೆ ನೆನಪಿರಬೇಕು. ಆ ರೀತಿಯ ಒಂದು ನಂಬರನ್ನು ನೀವು ಎಂಟರ್ ಮಾಡ್ಕೊಬೇಕಾಗತ್ತೆ. ATM ಅಲ್ಲಿ ನೀವು ಅಮೌಂಟ್ ತಗೊಳ್ಳೋದಕ್ಕೆ ಯಾವ ರೀತಿ ಪಿನ್ ಎಂಟರ್ ಮಾಡ್ತೀರೋ ಅದೇ ರೀತಿ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಫಸ್ಟ್ ಕ್ರಿಯೇಟ್ ಮಾಡಿರ್ತೀರಲ್ಲ ಅದೇ ನಂಬರ್ನ ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಅಮೌಂಟ್ ಯಾರಿಗೆ ಕಳಿಸ್ಬೇಕಾದ್ರೂ ಕೂಡ ಬೇಕಾಗುತ್ತೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿರುತ್ತೆ. ಇಲ್ಲಿ ಪ್ರೈಮರಿ ಅಕೌಂಟಿಗೆ ಸೆಟ್ ಆಗಿರುತ್ತೆ. ನೀವು ನೋಡ್ತಿರ್ಬೋದು IFSC ಕೋಡ್ ಕೂಡ ತೋರಿಸ್ತಿರುತ್ತೆ. ಮತ್ತು ಬ್ಯಾಂಕ್ ಅಕೌಂಟ್ ಲಾಸ್ಟ್ 3 ಡಿಜಿಟ್ ನಂಬರ್ ಏನಿರುತ್ತೆ ಅದು ಕೂಡ ಶೋ ಆಗ್ತಾ ಇರುತ್ತೆ. ನೀವು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅಂದರೆ ರೈಟ್ ಸೈಡ್ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಟು ಮೊಬೈಲ್ ನಂಬರ್ ಅಂತ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಎ ಮೊಬೈಲ್ ನಂಬರ್ ಆರ್ ನೇಮ್ ಅಂತ ಇರುತ್ತೆ. ನಿಮ್ಮ ಕಾಂಟ್ಯಾಕ್ಟಲ್ಲಿರೋರು ಯಾರಿಗಾದ್ರೂ ಆಗಿರ್ಬೋದು. ₹1 ನೀವು ಸೆಂಡ್ ಮಾಡಿದ್ರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ನಂಬರ್ ಎಂಟರ್ ಮಾಡಿಬಿಟ್ಟು ಆದರೂ ಸೆಂಡ್ ಮಾಡ್ಬೋದು, ಅಥವಾ ನೇಮ್ ಆದರೂ ಟೈಪ್ ಮಾಡಿ ಅವರ ಒಂದು ಚಾರ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲೆಫ್ಟ್ ಸೈಡ್ ಬಾಟಮಲ್ಲಿ 1 2 3 ಅಂತ ಇರುತ್ತೆ. 1 2 3 ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂಬರನ್ನು ತೊಗೊಬೇಕಾಗುತ್ತೆ ನೀವು. ಓಕೆನಾ. ಜಸ್ಟ್ 1
₹1 ಸೆಂಡ್ ಮಾಡಿದ್ರು ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ₹1 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೇ ಅಂತ ಇರುತ್ತೆ, ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಪಿನ್ ಕೇಳುತ್ತೆ 6 ಡಿಜಿಟ್. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ ಕ್ರಿಯೇಟ್ ಮಾಡೋವಾಗಲೇ ನೆನ್ಪಿಟ್ಕೊಳ್ಳಿ ಅಂತ. ಅದೇ ಪಿನ್ನನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಿರ್ತೀರ, ಅದೇ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಮೌಂಟ್ ಅವರಿಗೆ ಸೆಂಡ್ ಆಗುತ್ತೆ ಮತ್ತು ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಈ ರೀತಿ ತುಂಬಾ ಈಸಿಯಾಗಿ ನೀವು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.